ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನ್ನು. 2 days ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮೊನ್ನೆ ಹೊರಗಡೆ ಹೋಗ್ತಾ ಇದ್ವಿ, ಅಂದ್ರೆ ಸ್ವಲ್ಪ ಕೆಲಸ ಇತ್ತು ಬಿಡಿ, ಬಟ್ ನಾವು ಅನ್ಕೊಂಡಿದ್ಕಿನ್ನ ಜಾಸ್ತಿ ಟೈಮ್ ತಗೋಬಿಡ್ತು ಕೆಲಸ. ವಿಡಿಯೋ ಸ್ಟಾರ್ಟ್ ಮಾಡಿದೆ ನಾನು, ಬಟ್ ಅದನ್ನ ಕಂಟಿನ್ಯೂ ಮಾಡಕ್ಕೆ ಆಗ್ಲಿಲ್ಲ. ಅಲ್ಲಿ ಆ ಕೆಲಸ ತುಂಬಾ ಟೈಮ್ ಆಗೋಯ್ತಾ, ಅಲ್ಲೇ ಸ್ವಲ್ಪ ಟಯರ್ಡ್ ಆಗೋಯ್ತು. ಆಮೇಲೆ ಮನೆಗೆ ಬಂದು ಇಮಿಡಿಯೇಟ್ ಆಫೀಸಿಗೆ ಲಾಗಿನ್ ಮಾಡಿ, ಅಯ್ಯೋ ಆಫೀಸಲ್ಲಂತೂ ಕೇಳಲೇಬೇಡಿ ಕೆಲಸದ ಬಗ್ಗೆ, ನನಗೆ ಪುರ್ಸೋತೆ ಸಿಗಲ್ಲ. ನೀವು ನಂಬಲ್ಲ, ನಿನ್ನೆ ನೈಟು ನಾನು ಆಫೀಸಿಂದ ಲಾಗೌಟ್ ಮಾಡಿದಾಗ 4 ಗಂಟೆ ಆಗಿತ್ತು. ಇವಾಗ ಶಿಫ್ಟ್ ಬೇರೆ ಚೇಂಜ್ ಆಗೋಗಿದೆ ನಂದು, ಅಗೇನ್ ಟೆಂಪ್ರವರಿಗೆ ಮಾತ್ರ, ಬಟ್ 1 ವೀಕಿಗೆ ನಿನ್ನೆಯಿಂದ ನೆಕ್ಸ್ಟ್ ಫ್ರೈಡೆ ತನಕ ಸಂಜೆ 4 ಗಂಟೆಗೆ ಲಾಗಿನ್ ಮಾಡಿ ಮಧ್ಯರಾತ್ರಿ 1 ಗಂಟೆಗೆ ಲಾಗೌಟ್ ಮಾಡಬೇಕಿತ್ತು. ನಿನ್ನೆ ಲಾಗಿನ್ ಬೇಗ ಮಾಡಿದೆ ನಾನು, 3:30ಗೆಲ್ಲ ಮಾಡಿಬಿಟ್ಟೆ, ಏಕೆಂದರೆ ನಿದ್ದೆ ಬರ್ತಾ ಇತ್ತು. ಇನ್ನೋಗಿ ಮಲ್ಕೋಬಿಟ್ರೆ ಇನ್ನೊಂದು ಹಾಫ್ ಅನ್ ಅವರಲ್ಲೆಲ್ಲ ಎದ್ದು ಬರಕ್ ಆಗಲ್ವಲ್ಲ ಅನ್ಕೊಂಡು ಬೇಗ ಲಾಗಿನ್ ಮಾಡಿದ್ನ. ರಾತ್ರಿ ಮುಗಿತಾನೇ ಇಲ್ಲ, ಕೆಲಸ ಮಾಡ್ತಾನೆ ಇದ್ದೀನಿ. ಮನು 2-3 ಸರಿ ಬಂದು ಹೇಳ್ತಾವ್ರೆ ಎದ್ದು ಬಾ ಅಂತ. ಅದೇನು ಬಿಟ್ಟು ಹೋಗಕ್ಕಾಗತ್ತ? ನಾನು ಯೂಶುವಲಿ ಏನ್ ಗೊತ್ತಾ, ವೀಕ್ ಡೇಸ್ ಅಂದ್ರೆ ಮಂಡೇ ಟು ಥರ್ಸ್ಡೇ ಆದ್ರೆ ಪೆಂಡಿಂಗ್ ಇಟ್ಬಿಟ್ಟು ಲಾಗೌಟ್ ಮಾಡ್ಬಿಡ್ತೀನಿ. ಬಟ್ ಫ್ರೈಡೇ ನೈಟ್ ಮಾತ್ರ ನಾನು ಪೆಂಡಿಂಗ್ ಇಡಕ್ ಹೋಗಲ್ಲ. ಮಂಡೇ ಅಷ್ಟೊತ್ತಿಗೆ ನಾನು ಏನ್ ಪೆಂಡಿಂಗ್ ಇಟ್ಟಿದ್ದೀನಿ ಅನ್ನೋದೇ ಮರ್ತೋಗ್ಬಿಡತ್ತೆ. ಹಾಗಾಗಿ ಈಗ ಆಯ್ತು, ಬೆಳಗ್ಗೆ ಲೇಟಾಗಿ ಎದ್ದು ಬಂದೆ, ಅಲ್ಲಿ 10:30 ಏನೋ ಎದ್ದು ಬಂದಾಗ. ಇವಾಗ ಕುತ್ಕೊಂಡು ಮಾಲ್ಟ್ ಗಿಲ್ಟ್ ಕುಡಿತಾ ಇದ್ದೀವಿ. ಇದಾದ್ಮೇಲೆ ಕುಕ್ಕಿಂಗು. ಸ್ಯಾಟರ್ಡೆ ಆಸ್ ಯೂಶುವಲ್ ನಾನ್ ವೆಜ್. ಅದ್ ಮನುಗೆ ಹೋಗಿ ಚಿಕನ್ ತಂದ್ಬಿಡಪ್ಪ ಮಾಡ್ತೀನಿ ಅಂದ್ರೆ ನೀನು ಬಾ ಅಂತವ್ರೆ. ಬಟ್ ನನಗೆ ಇಲ್ಲಿ ಕೆಲಸಗಳಿದೆ, ಅದಕ್ಕೆ ನೀನೇ ಹೋಗ್ಬಿಟ್ಟು ಬಾ ಅಂತ ಹೇಳ್ತಾ ಇದ್ದೀನಿ. ಈಗ ನಡೀತಾ ಇದೆ, ನಮ್ಮ ವೀಕೆಂಡ್ ಸ್ಟಾರ್ಟ್ ಆಯ್ತು. ಸೊ ನಾನು ಇಲ್ಲಿ ಚಿಕನ್ ತಗೊಂಡು, ತರಕಾರಿ ತಗೊಂಡು, ಅಂದ್ರೆ ಕೊತ್ತಂಬರಿ ಮತ್ತೆ ಪುದೀನ ತಗೊಂಡು ಎಲ್ಲ ತಗೊಂಡ್ಬಂದು ಕೊಟ್ಟಿದ್ದೀನಿ ಮಂಜುಗೆ, ಮಾಡಮ್ಮ ಬೇಗ ಅಂತ. ಬಟ್ ಇವ್ರು ಹೆಂಗೆ ಅಂದ್ರೆ, ಈ ಯೂಟ್ಯೂಬೇ ನನಗೆ ಒಂದು ಶತ್ರು. ಅವರು ಯೂಟ್ಯೂಬ್ ನಲ್ಲಿ ಅವ್ರು ನೋಡ್ಕೊಂತಾರೆ, ಏನೋ ಒಂದು ಮಾಡ್ತಾರೆ, ಅದು ತಿನ್ನಕ್ಕೆ ಆಗಲ್ಲ. ನಿನ್ನೆ ಮಾಡಿದ್ದು ಏನೋ ಅಪ್ಪಿತಪ್ಪಿ ಒಂದ್ಸರಿ ಚೆನ್ನಾಗಿ ಬಂದು, ಅದೇ ಹೇಳ್ತಾರಲ್ಲ, 100 ಸರಿ ಕಲ್ಲು ಹೊಡೆದ್ರೆ ಒಂದಾದ್ರೂ ಬೀಳ್ತೈತೆ. ಒಂದು ಬಿದ್ದೈತೆ ಅಲ್ವಾ? ನೋಡೋಣ. ಟೈಮು 12:45 ಆಗ್ತಾ ಇದೆ. ಹತ್ರ 1 ಗಂಟೆ ಅನ್ಕೊಳ್ಳಿ. ಎದ್ದಿದ್ದೆ ಲೇಟ್. ನಾನು ಬೇಗ ಎದ್ದೆ, 8 ಗಂಟೆಗೆ ಎದ್ದೆ. ಮಂಜು ಲೇಟು, ಯಾಕಂದ್ರೆ ಅವಳದಿತ್ತು ಆಲ್ಮೋಸ್ಟ್ 4 ಗಂಟೆಗೇನು ಲಾಗೌಟ್ ಮಾಡಿದ್ದಲ್ವಾ ಬೆಳಗಿನ ಜಾವ. ಮಲಿ ಲೇಟಾಗಿ ಎದ್ದಿರೋದು. ವೀಕೆಂಡು ಏನು ಪ್ರೋಗ್ರಾಮ್ ಇಲ್ಲ ಈಗ ಸದ್ಯಕ್ಕೆ. ಆಸ್ ಆಫ್ ನಾವು ಸಾಯಂಕಾಲಕ್ಕೆ ಏನಾದರೂ ಒಂದು ಮೈನ್ಯೂಟ್ ಒಂದು ಚಿಕ್ಕ ಪ್ರೋಗ್ರಾಮ್ ಹಾಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲೇ ಗುರಾಯಿಸ್ತಾರೆ. ಸೋಲೋ ಪ್ರೋಗ್ರಾಮ್ ಆದರೆ ಸೋಲೋ ಪ್ರೋಗ್ರಾಮ್ ಆಗಲಿಲ್ಲ ಅಂದರೆ ಜಂಟಿ ಪ್ರೋಗ್ರಾಮ್, ಹಂಗೆ ಪ್ಲಾನು. ನೋಡೋಣ, ಇನ್ನು ಸಾಯಂಕಾಲವರೆಗೂ ಟೈಮ್ ಇದೆ. ಮಂಜು ಅವರ ಯೂಟ್ಯೂಬ್ ಚಿಕನ್ ಕರಿ ರೆಡಿ ಆಗಿದೆ. ನಿನಗೇನದು? ನನಗೇನೋ ಬರೀ ಮಸಾಲ ಸ್ಮೆಲ್ಲೇ ಬರ್ತಾ ಇದೆ. ಘಮ ಘಮ ಅಲ್ಲ, ಅದು ನನಗೆ ಫ್ಲೇವರ್ ಸ್ಮೆಲ್ ಬರಬೇಕು. ಇನ್ನೂ ಏನು ಡಿಸೈಡ್ ಮಾಡಿಲ್ಲ ಏನು ಮಾಡಬೇಕು ಸಾಯಂಕಾಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ವೀಕೆಂಡ್ ಬಂದರೆ ಒಂದು ತಲೆನೋವು ಸ್ಟಾರ್ಟ್ ಆಗ್ಬಿಡೈತೆ ನನಗೆ. ಯಾವಾಗಲೂ ಏನಾದರೂ ಒಂದು ಯೋಚನೆ ಮಾಡ್ತಾ ಇರ್ತೀನಿ, ಅದಾಗದೇ ಇಲ್ಲ ಕೆಲಸ. ಬಟ್ ಎನಿವೇಸ್, ಇವತ್ತು ಯಾರು ನನ್ನ ಫ್ರೆಂಡ್ಸ್ ಸಿಗಲಿಲ್ಲ ಅಂದ್ರೂ ಬೇಜಾರಿಲ್ಲ, ಮಂಜುನಾದರೂ ಎತ್ತಾಕೊಂಡು ಹೋಗಿ ಇವತ್ತು ಮಜಾ ಮಾಡ್ಕೊಂಡು ಬರ್ತೀನಿ. ಫೈನಲಾಗಿ ಡಿಸೈಡ್ ಹಂಗೆ ಮಾಡಿದ್ದೀನಿ. ನೋಡೋಣ, ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಯಾರು ನನ್ನ ಫ್ರೆಂಡ್ಸ್ ಸಿಕ್ಲಿಲ್ಲ ಅಂದ್ರೆ ನಿನ್ನಾದ್ರೂ ಎತ್ತಾಕೊಂಡು ಹೋಗ್ಬಿಟ್ಟು ನಾನು ಮಜಾ ಮಾಡ್ಕೊಂಡ್ ಬರ್ತೀನಿ. ಅಂದ್ರೆ ನಾನು ಆಪ್ಷನಲ್ ಅಂತ ಆಯ್ತಲ್ಲಿ. ಫುಲ್ ವೀಕ್ ಡೇಸ್ ಅಲ್ಲಿ ನೀನೇ, ವೀಕೆಂಡ್ ಅಲ್ಲಿ ಫ್ರೆಂಡ್ಸ್ ಆಪ್ಷನ್. ಅವಾಗ ನೀನು ಬರೀ ನಾನು ಓಕೆ ಬಿಡು, ಏನೋ ಡೈಲಾಗ್ ಬಂತು, ಸೆನ್ಸಾರ್ ಕಟ್ಟಿರಕ್ಕಾಗಲ್ಲ. ಎನಿವೇಸ್, ಈಗ ಕ್ಯಾಮ್ರಾನ ಮಂಜು ಅವರಿಗೆ ಕೊಡ್ತಾ ಇದ್ದೀನಿ, ಟೇಕ್ ಓವರ್ ಮಾಡ್ಕೊಂತಾರೆ ಅವರು. ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ನಾವು ಇವಾಗ ಕಿಚನಲ್ಲಿ ಬ್ಯುಸಿ ಇರೋದ್ರಿಂದ, ಟೈಮು ಆಗೋಗಿರೋದ್ರಿಂದ ಅಡುಗೆ ಎಲ್ಲ ಆಯಿತು. ನಾವು ರಾಗಿ ಮುದ್ದೆ ಒಂದು ಮಾಡಬೇಕು, ಮಾಡಿ ಊಟ ಮಾಡಿಬಿಟ್ಟು ಆಮೇಲೆ ಸಿಗವ. ಬಾಯ್. ಭರ್ಜರಿಯಾಗಿ ಊಟ ಮಾಡಿಬಿಟ್ಟು ಮಲ್ಕೋಬಿಟ್ಟಿದ್ದೀನಿ. ಹೋಗ್ಬಿಟ್ಟು ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿದೆ. ರಾತ್ರಿ ನಿದ್ದೆ ಸಾಕಾಗಿರ್ಲಿಲ್ಲ ನನಗೆ ಸರಿಯಾಗಿ. ಮನು, ಇದಕ್ಕೆ ಅಲ್ಲಿ ನಿಂತಿದ್ಯಾ? ಓ, ಇವತ್ತು ಗಣೇಶ ಫಂಕ್ಷನು. ನೆನ್ನೆ ರೋಡ್ ಏನು ಸಖತ್ತಾಗಿ ಕಾಣ್ತೈತಿ. ತಾಳು ಸ್ಲಿಪ್ಪರ್ ಹಾಕೊಂಡು ಬರ್ತೀನಿ. ಎಲ್ಲೋಯ್ತಾ ಇದೆಯಾ? ರೋಡು ಫುಲ್ಲು ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಗೊತ್ತಾ. ಸ್ಟೇಜು ಆ ಕಾರ್ನರಲ್ಲಿ ಐತೆ. ಹೋಗೋಣ ಹಂಗೇನೆ ವಾಕಿಂಗು. ಮುಖ ತೊಳ್ಕೊಂಡು ಹೋಗಿ ಬರೋಣ. ಎದ್ದೋಳು ಮುಖನೇ ತೊಳೆದಿಲ್ಲ, ಹಂಗೆ ಕೂತಿದ್ದೆ. ಮನೆಗೆ ಫೋನ್ ಮಾಡಿ, ಮನೆಯಿಂದ ಫೋನ್ ಬಂತು ನಾನು ಎದ್ದ ತಕ್ಷಣ. ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದೆ. ಕಾಫಿ ಕುಡ್ಕೊಂಡು ಹೋಗೋಣ. ಕಾಫಿ ಬೇಕೇ ಬೇಕು. ಮನು ಹೇಳು ಮನು.
ಆವಾಗಲೇ ಮನುನ ಏನೋ ಮಾತಾಡ್ಸಕ್ಕೆ ಹೋಗ್ತಾ ಇದ್ನ, ಓಡ್ತಾ ಇದ್ರು. ಏನಕ್ಕಪ್ಪ ಹಿಂಗೆ ಓಡ್ತಾವ್ರೆ ಅಂತಂದರೆ ಬಾತ್ರೂಮ್ನ ಬ್ಲಾಕ್ ಮಾಡ್ಕೊಳಕ್ಕೆ ಓಡ್ತಾವ್ರೆ. ನಾನು ಮುಖ ತೊಳೆಯೋಕೆ ಹೋಗ್ತೀನಿ ಅಲ್ಲಿಗೆ ಅಂತ. ಇದ್ಯಾಕೋ ಟ್ಯೂಬ್ ಲೈಟು ಮಣ್ಕ ಅಂತ ಐತೆ. ಅದು ಹೋದಾಗೆ ಲೆಕ್ಕ, ಅದು ಆಫ್ ಆಗುತ್ತೆ, ಆನ್ ಆಗುತ್ತೆ, ಆಫ್ ಆಗುತ್ತೆ. ಇಲ್ಲ ಏನಾದ್ರು ಲೂಸ್ ಗೀಸ್ ಆಗೈತಾ ಗೊತ್ತಿಲ್ಲ, ಕರ್ಸ್ಬೇಕು. ಲೂಸ್ ಆಗಿರ್ಬೇಕು ಮನು. ಅದು ಬಲ್ಪ್ ಟ್ಯೂಬ್ ಲೈಟ್ ಚೆನ್ನಾಗೈತೆ, ಇಲ್ಲಿ ಕನೆಕ್ಷನ್ ಲೂಸ್ ಆಗಿರ್ಬೇಕು, ನೋಡು ಅದನ್ನ. ಸರಿ, ನಾನು ಆವಾಗಲೇ ಕೇಳಕ್ ಬರ್ತಾ ಇದ್ದಿದ್ದು, ಏನಮ್ಮ ಯೂಟ್ಯೂಬ್ ಕುಕ್ಕು ಅಂತಿದಲ್ಲ, ಒಬ್ಳಕೊಂಡ್ ಬರೀ ಗೊಜ್ಜೆ ನೆಕ್ತಾ ಇದ್ದಲ್ಲ, ಅದನ್ನ ಹೇಳು ಅಂತ ಹೇಳ್ಸಕ್ ಬಂದೆ. ಚೆನ್ನಾಗಿತ್ತು ಇವತ್ತು ಮಾಡಿರೋದು, ನಿಜವಾಗ್ಲೂ ಚೆನ್ನಾಗಿತ್ತು. ಥ್ಯಾಂಕ್ಸ್ ಟು ಯೂಟ್ಯೂಬ್ ಚಾನಲ್. ಅವ್ರು ಯಾರು ಹೇಳ್ಕೊಟ್ರು ಅವ್ರಿಗೆ ಬಹಳ ಥ್ಯಾಂಕ್ಸ್. ಅಲ್ಲ, ಅವ್ರುಗಳು ರ್ಯಾಂಡಮ್ ಆಗಿ ಯಾರು ಒಬ್ರು ಹೇಳ್ಕೊಡ್ತಾ ಇರ್ತಾರೆ. ಒಟ್ನಲ್ಲಿ ನಮಗೆ ಸಿಂಪಲ್ ಅನ್ನಿಸ್ಬೇಕು ಅವ್ರು ಹೇಳ್ಕೊಡೋದು, ಅಷ್ಟೇನೆ. ಎನ್ವೇಸ್ ನಿಜ ಸಖತ್ತಾಗಿ ಬಂದಿತ್ತು. ಸೊ ರ್ಯಾಂಡಮ್ ಆಗಿ ಹಿಂಗೆ ಯಾವ ವಿಡಿಯೋಗದಲ್ಲಿ ನಮಗೆ ಈಸಿ ಅನ್ಸತ್ತೆ ಅದನ್ನ ತಗೊಂಡು ಮಾಡೋದು. ಒಟ್ನಲ್ಲಿ ಸೂಪರ್ ಡೂಪರ್ ಆಗಂತೂ ಮಾಡಿದೆ. ಸೊ ಆಯ್ತು, ಕಾಫಿ ಕೊಡ್ಕೊಂಡು ಹೊರಡೋಣ. ಹೆಂಗೆ? ನಾನು ಮುಖ ತೊಳ್ಕೊಂಡು ಬರ್ತೀನಿ. ಅವಾಗಲೇ ಅವ್ರು ಓಡೋಗಿ ಬಾತ್ರೂಮ್ನ ಬ್ಲಾಕ್ ಮಾಡ್ಕೊಂಡಿದ್ದು. ನಾನು ಮುಖ ತೊಳಿಯೋಕೆ ಹೋಗ್ತೀನಿ ಅಂತ ಬಿಡು ಅಂತ ಓಡೋಗಿ ಬಾತ್ರೂಮ್ ಬ್ಲಾಕ್ ಮಾಡ್ಕೊಂಡಿದ್ದು ಅಲ್ವಾ ನೀನು? ಹೆಂಗೆ ಹೇಳ್ತೀಯ ನೋಡು. ನೀನೇನೋ ಹೋಗಿ ಹಿಂಗೆ 2 ನಿಮಿಷದಲ್ಲಿ ಓಡ್ ಬರುತ್ತಾರ. ಅರ್ಧ ಗಂಟೆ ಕೂತ್ಕೊಂಡು ಏನ್ ಮಾಡ್ಲಿ ಬಂದು ಬಾತ್ರೂಮಲ್ಲಿ ಮುಖ ತೊಳಿಯಕ್ಕೆ? ನಾನು ನೀವು ಸತ್ಯ ಹರಿಶ್ಚಂದ್ರ ಕೊಂಡು ಬಿಡಪ್ಪ. ಏನು ಬುದ್ಧಿವಂತ ನೀನು ಅಲ್ವಾ? ಬಾ, ಹೋಗ್ತಾ ಇರೋದೇ ವಾಕಿಂಗಿಗೆ. ನಡ್ಕೊಂಡ ಗಾಡಿಲ್ಲ ಅಂತೆ. ನಡ್ಕೊಂಡು ವಾಕಿಂಗ್ ಮಾಡ್ಬೋದು, ಗಾಡಿಲೂ ವಾಕಿಂಗ್. ಅದು ಗಾಡೀಲಿ ವಾಕಿಂಗ್ ಆಗಲ್ಲ, ಅದು ರೈಡಿಂಗ್ ಆಗುತ್ತೆ. ಈಗ ವಾಕಿಂಗ್ ಹೋಗ್ತಾ ಇರೋದು, ರೈಡಿಂಗ್ ಅಲ್ಲ. ನಮ್ಮ ರೋಡಲ್ಲಿ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ ಇವತ್ತು. ನೆನ್ನೆ ಅದು ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ರು ರೋಡಿಗೆ. ಹಾಕ್ಬಿಟ್ಟು ನೆನ್ನೆ ನೈಟು ಆನ್ ಮಾಡಿದ್ರು, ಸಖತ್ತಾಗಿ ಕಾಣ್ತಾ ಇತ್ತು. ನಾನು ಮನು ರಾತ್ರಿ ಎಷ್ಟು ಗಂಟೆಲಿ ಮನು ನಾವು ವಾಕಿಂಗ್ ಹೋಗಿ? 11 ಗಂಟೆ ರಾತ್ರಿ ಇಲ್ಲ, 12 ಗಂಟೆ ರಾತ್ರಿ ಅಲ್ವಾ? 12 ಗಂಟೆ ರಾತ್ರಿ ವಾಕಿಂಗ್ ಹೋಗಿದ್ವಿ. ಲೈಟಿಂಗ್ಸ್ ಕೆಳಗಡೆ ನಾವು ಇಬ್ಬರೇ, ರೋಡಲ್ಲಿ ಯಾರು ಹೋಗ್ತಾ ಇದ್ರೆ ಏನು ಸಖತ್ತಾಗಿತ್ತಲ್ವಾ? ಎಲ್ಲ ಕಡೆ ಚೆನ್ನಾಗಿರುತ್ತೆ. ಗಣೇಶ ಹೋಗೋಣ ಇವಾಗ ಅದೇ ರೋಡಲ್ಲಿ ಒಂದ್ಸರಿ. ಬಟ್ ಫುಲ್ ಮುಂದೆ ಹೋಗೋದು ಬೇಡ ಮನು, ಒಂದು ಅರ್ಧ ಹೋಗಿ ವಾಪಸ್ ಬಂದ್ಬಿಡೋಣ. ನಾನ್ ವೆಜ್ ತಿಂದಿದ್ದೀವಿ ಇವತ್ತು, ಅದಕ್ಕೆ ಅದು ಮಂಟಪ ತನಕ ಹೋಗೋದು ಬೇಡ ಅಂತ. ನೋಡಿ ನಮ್ಮ ರೋಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ ವೆಹಿಕಲ್ಲು. ನಮ್ಮ ರೋಡ್ ಯಾವಾಗ ಬಂದರೂ ಮಾತ್ರ ಜಾಮು, ಟ್ರಾಫಿಕ್ ಯಾವಾಗಲೂ ಇದ್ದೇ ಇರುತ್ತೆ. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾವ್ರ ಮನೆಯಲ್ಲಿ. ವಾಕಿಂಗ್ ಹೊಡ್ಕೊಂಡು ಬರ್ತಾ ಇದ್ರೆ ಫುಲ್ ಮೈಯೊಳಗೆಲ್ಲ ಬಿಸಿ ಆಗ್ತಾ ಇರುತ್ತೆ. ಅಂತೂ ಏನೇ ಹೇಳಿದ್ರು ಇಲ್ಲಿ ವಾಕಿಂಗ್ ಮಾಡೋದು ಚೆನ್ನಾಗಿದೆ ಅಲ್ವಾ ಮನು? ಅದು ವಾಕಿಂಗ್ ಮಾಡ್ಕೊಂಡು ಬಂದು ಪರ್ಫ್ಯೂಮ್ ಮಾಡ್ಕೊಬಿಡೋದು. ಸರಿ ಹೋಗೋಣ. ಕ್ಲಿನಿಕ್ಕಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಹುಷಾರಾಗೇ ಇದ್ದೀವಿ, ಏನೂ ಆಗಿಲ್ಲ. ಏನಪ್ಪ ಬರೀ ಯಾವಾಗ ನೋಡಿದ್ರು ಹುಷಾರಿಲ್ಲ ಅಂತ ಹೇಳ್ತಾರೆ ಅಂತ ಅನ್ಕೋಬೇಡಿ. ನಾನು ಹೇಳ್ತೀನಲ್ಲ, ಕೆಮ್ಮು ಅನ್ನೋದು ನನಗೆ ಬಂದ್ಬಿಟ್ರೆ ಅದು ಬಿಡೋದೇ ಇಲ್ಲ. ಬೇಕಾದ್ರೆ ನನ್ನ ಗಂಡ ಬಿಟ್ಟು ಓಡೋದ್ರು ಓಡೋಯ್ತಾರೆ ನನ್ನನ್ನು, ಕೆಮ್ಮು ಮಾತ್ರ ಬಿಟ್ಟು ಹೋಗಲ್ಲ ನನ್ನನ್ನು ಅಲ್ವಾ? ಬಿಟ್ಟೋಡಕ್ಕಾಗಲ್ಲ. ಅದೊಂಥರ ಫೆವಿಕ್ವಿಕ್ ಇದ್ದಂಗೆ. ಸೊ ಅದಕ್ಕೇನೆ ಇನ್ನೊಂದು ರೌಂಡು ಹೋಗಿ ಕ್ಲಿನಿಕ್ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಹುಷಾರಾಗಿದೆ, ಇನ್ನೊಂದು 30-40% ಉಳ್ಕೊಂಡಿದೆ. ಸೊ ಅದಕ್ಕೇ ಮನು ಅಂದರು ಇನ್ನೊಂದು ರೌಂಡು ಮೆಡಿಸನ್ ತಗೊಂಡು. ಅದು ಪ್ರಿಸ್ಕ್ರಿಪ್ಷನ್ ತೊಗೊಳ್ಳ ಲಾಸ್ಟ್ ವೀಕ್, ಅದು ಎಲ್ಲಿಟ್ಟಿದ್ದೀನೋ ಹುಡುಕ್ಬೇಕು ಇವಾಗ, ಅದು ಮರ್ತೋಗ್ಬಿಟ್ಟಿದೆ. ಕ್ಲಿನಿಕ್ಕಿಗೆ ಅಂತ ಕರ್ಕೊಂಡು ಬಂದ್ಬಿಟ್ಟು ಸಾಹೇಬ್ರದ್ದು ಶಾಪಿಂಗೇ ಆಗೋಯ್ತು. ಇಲ್ಲೂ ಅದೇ ಮಾಡ್ತಾ ಇದ್ದೆ. ಏನು ಒಂದೇ ಕಲರ್ ಅಲ್ಲಿ 4 ಬಟ್ಟೆ ನೋಡಿದೆ. ಆಮೇಲೆ ಯೋಚನೆ ಮಾಡಿದೆ, ಬೇಡಪ್ಪ ಪ್ರತಿ ವಿಡಿಯೋನಲ್ಲಿ ನೋಡಿದವ್ರು ಜನಗಳ ಕತೆ ಒಂದೇ ಬಟ್ಟೆ ಹಾಕಂತೇನೆ, ರಿಸ್ಕೇ ತಗೊಳ್ಳಲ್ಲ ಅಂತ. ಸೈಕಲ್ ಗ್ಯಾಪಲ್ಲಿ ಶಾಪಿಂಗ್ ಮಾಡಿದೆ ನೋಡು. ಸೀರಿಯಸ್ ಆಗಿ ನಿಮಗೆ ಶಾಪಿಂಗಿಗೆ ಅಂತ ಹೋದಾಗ ನಿಂಗೆ ಏನೂ ಸಿಗಲ್ಲ, ಹಿಂಗೆ ರ್ಯಾಂಡಮ್ ಆಗಿ ಬಂದಾಗಲೇ ಸಿಗೋದು. ಅದು ಏನು ಜಾಸ್ತಿ ಸಿಕ್ಕಿಲ್ಲ, 2 ಟೀ ಶರ್ಟು 1 ಶಾರ್ಟ್ಸ್ ಅಷ್ಟೇ. ಅದಕ್ಕೆ ಸಾಹೇಬ್ರು ಫುಲ್ ಖುಷಿ. ನಡಿ. ಅಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊ ಬಂದ್ರ ಇಲ್ಲ, ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ಬಿಟ್ಮೇಲೆ ಇವ್ರು ಮಾಡ್ತಿರೋ ಕೆಲಸ ಏನು ಗೊತ್ತಾ, ಡಾಕ್ಟ್ರು ಆಚೆ ಕಡೆ ಏನೂ ತಿನ್ಬೇಡಿ ಅಂದರು. ಇವ್ರು ಬಂದ್ಬಿಟ್ಟು ಇಲ್ಲಿ ಏನೋ ಆಯಿತು ಅಂತ ಅವ್ರೆ ನೋಡ್ತಿದ್ದಂಗೆ ಈ ಲೈಟೆಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಎತ್ಕೊಂತೀನಿ ಅಂತ.
it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.